ಇವಾಗ ಅವರ ಅಯ್ಯೋ ಅವರು ಇವಾಗಿಲ್ಲ ಸರ್. ಮಾರ್ಕೆಟ್ಗೆ ಹೋಗೋರಾ? ಇಲ್ಲ ಸರ್, ಅವ್ರು ತೀರ್ಕೊಂಡ್ಬಿಟ್ರು. Hello guys, so welcome back to my new video guys. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಸೀಸನ್ 13 ಬಿಗ್ ಬಾಸ್ಗೆ ನಾನು ಒಪ್ತೀನಿ ನೀನು ಒಪ್ತೀನಿ ಎಂದ ಪ್ರೇಕ್ಷಕರು ಮೊದಲದಾಗಿ ಬ್ಲ್ಯಾಕ್ ಮಂಜು ಬಾರಪ್ಪ ಇಂಟ್ರೊಡ್ಯೂಸ್ ಮಾಡೋಣ. ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ಗೆ ನಾನು ನೆನಕ್ಕೆ ಹೋಗ್ಬೇಕಂದ್ರೆ ನನ್ನ ಒಂದು ಏನ್ ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ಅಲ್ಲ ಬಿಗ್ ಬಾಸ್ ನೀವೆಲ್ಲ ಹೋಗಿ ಏನ್ ಮಾಡ್ತೀರಪ್ಪ? ಏನ್ ಮಾಡಿದ್ರ ನೀವು ಬಿಗ್ ಬಾಸ್ ಹೋಗಕ್ಕೆ? ರೈಸ್ ನೀವು ಕಮೆಂಟ್ ಮಾಡಿ ರೈಸ್. ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಯಾರಪ್ಪ? ಬನ್ನಿ. ನಮಸ್ಕಾರ, ನಾನು ನಿತೇಶ್ರೀ ಮಾತಾಡ್ತಾ ಇರೋದು. ನಾನು ಬಂದು ಮಂಡ್ಯ ಡಿಸ್ಟಿಕ್ KR ಪೇಟೆ ತಾಲೂಕು ಮೊಸಲಿಕೊಪ್ಲು ಗ್ರಾಮದವಳು. ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರಿಗೆ ದೊಡ್ಡ ಕನಸು, ಹಾಗೆ ನನಗೂ ಕೂಡ ಅಲ್ಲಿ ಹೋಗಿ ಸಾಧನೆ ಮಾಡೋವಂಥದ್ದು ತುಂಬಾ ಇದೆ. ನಾನು ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು ಅನ್ನೋಕ್ಕೆ ಕಾರಣ ಇಷ್ಟೇ. ಹುಡುಗ ಅಲ್ಲ ಗಾಯ್ಸ್, ಹುಡುಗಿ ಹೂವಿನ ಬಾಳಂತೆ ಬಿಗ್ ಬಾಸ್ ಆಮೇಲೆ ಮನೆಯವ್ರ ಕಸ ಮೊಸರು ಮಾಡುವ ನಂಗೆ ಅತ್ತ ಮೋಟಿವೇಶನ್ ಕೇಳಿ ತಲೆ ಹೊಳಬಿಟ್ಟಂಗ ಮತ್ತಿಟ್ಟ ಏನ್ ಮೋಟಿವೇಶನ್ ಕೊಡ್ತಾಳಂದ್ರ ಅತ್ತ ತಲೆ ಅಟ್ಟೋಗದ ಕೊಡ್ತಾರೆ. ಪ್ಲೇ ಮಾಡ್ತೀನಿ ನೋಡ್ರಿ, ಮೋಟಿವೇಶನ್ ಸ್ಪೀಚ್ ಕೊಡ್ತಾವಳಕ್ಕ ಬರ್ರಿ. ಹಾಯ್ ಗೈಸ್, ಏನಪ್ಪ ಅಂದರೆ ವಿಷಯ, ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಪ್ರಸಾದ ಅಂದು ಸ್ವೀಕರಿಸ್ತೀವಿ. ಆ ಪ್ರಸಾದಾಗ ಉಪ್ಪು ಖಾರ ಹುಳಿ ಏನೂ ಇರಲಿಲ್ಲ ಅಂದರೂ ದೇವಸ್ಥಾನ ದೇವ್ರಿಗೆ ಅವಮಾನ ಆಗುತ್ತೆ ಅಂತ ನಿಮ್ಗೆ ಯಾವುದೇ ತಪ್ಪು ಮಾಡ್ಬೇಕಾದ್ರೆ ದೇವ್ರ ನೆನಪಾಗಲ್ಲ. ಅಷ್ಟೊಂದು ಮೋಟಿವೇಶನ್ ಅರ್ಥ ತರಂಗಿಲ್ಲ. ತಿಳಿದ ಮತ್ತೆ ಇಟ್ಟು ಡಿಪ್ರೆಷನ್ ಹೋಗೋ ನೋಡ್ರಿ ಏನಂತ ಕಮೆಂಟ್ ಮಾಡ್ರೆ. ಗೈಸ್ ನಿಮ್ಮ ಮನೆಗೆ ಜನಗಂತೆ ಮಾಡಕ್ ಬಂದವಂಗೆ ಈ ತರ ಆನ್ಸರ್ ಕೊಡೋಕ್ ನೀವು ಕೊಟ್ರೆ ಇನ್ನೊಂದ್ಸಲ ನಿಮ್ಮಂತ ಬಂದಿರ್ಬಾರ್ದು. ತಲೆಗೆ ಹುಳ ಇಟ್ಟು ಬಿಡೋಕ್ ನೀವು. ಇಲ್ಲಿ ಆನ್ಸರ್ ಕೊಡ್ತಾನ ಅಪ್ಲೈ ಮಾಡ್ತೀನಿ, ವಿಡಿಯೋ ನೋಡ್ಕೊಂಬನ್ನಿ. ಅಂದೈತ್ ಲಾಸ್ಟ್ ಕಮೆಂಟ್ ಮಾಡ್ರೆ. ಲಲಿತ್ ಲೌಡೆ ಬಾಲ್ ಅಂದ್ರೆ ನೀನೇನಾ? ಹೌದು ನಾನೇ. ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ನ ಹೆಸರು? ಅದೆಲ್ಲ ಹಂಗೆ, ನಾವು ಗೌರ್ಮೆಂಟ್ ಕಡೆಯಿಂದ ಬಂದಿರೋದು. ಪಾಪ್ಯುಲೇಷನ್ ಚೆಕ್ ಮಾಡ್ತಾ ಇದೀವಿ. ಮಾಡ್ಕೊಡಿ, ಹಂಗೆ ಹೇಳ್ತೀರಾ? ಸರಿ, ಮನೇಲಿ ಎಷ್ಟು ಜನ ಇದ್ದೀರಾ? ತುಂಬಾ ಜನ ಇದೀವಿ ಸರ್, ದೊಡ್ಡ ಕುಟುಂಬ ನಮ್ದು. ನಮ್ ತಮ್ಮ ಯಾರು? ಅವ್ರ ನಮ್ಮಮ್ಮ. ಇವಾಗ ಅವರ ಅಯ್ಯೋ ಇವಾಗಿಲ್ಲ ಸರ್. ಅವರು ಯಾವಾಗ ತೀರ್ಕೊಂಡ್ರು? ಮಾರ್ಕೆಟ್ಗೆ ಹೋಗೋರೆ ತರಕಾರಿ ತಗೊಂಬರಕ್ಕೆ. ಯಾರು ಹೇಳಿದ್ ನಿಮ್ಗೆ ತೀರ್ಕೊಂಡವ್ರೆ ಅಂತ? ಸರಿ, ನಾರಾಯಣಪ್ಪ ಯಾರು? ಅವ್ರ ನಮ್ ತಾತ. ಇವಾಗ ಅವರ ಅಯ್ಯೋ ಅವರು ಇವಾಗಿಲ್ಲ ಸರ್. ಮಾರ್ಕೆಟ್ಗೆ ಹೋಗೋರಾ? ಇಲ್ಲ ಸರ್, ಅವ್ರು ತೀರ್ಕೊಂಡ್ಬಿಟ್ರು. ಸರಿ, ನಿಮ್ ಅಜ್ಜಿ? ಇವಾಗಿಲ್ಲ ಸರ್, ಅವರು ತೀರ್ಕೊಂಡ್ಬಿಟ್ರ? ಮಾರ್ಕೆಟ್ಗೆ ಹೋಗೋರೆ ನಮ್ಮ ಅಮ್ಮನ ಜೊತೆ. ಈ ಗೋಬಿ ಗೌತಮ್ ಯಾರು? ಅವ್ನ್ ನಮ್ ತಮ್ಮ. ಇವಾಗ ಅವನ ಅಯ್ಯೋ ಇಲ್ಲ ಸರ್, ಅದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ನಾ? ಕಾರ್ ಆಕ್ಸಿಡೆಂಟ್ ಅಲ್ಲಿ? ಇಲ್ಲ ಸರ್, ಬಚಾವ್ ಆಗ್ಬಿಟ್ಟ ಕಾರ್ ಆಕ್ಸಿಡೆಂಟ್ ಅಲ್ಲಿ. ಇವಾಗ ಗೋವಾಕ್ ಟ್ರಿಪ್ ಹೋಗೋನೆ. ನಮ್ಮೂರಲ್ಲಿ ಇದ್ರೆ ಸಿಲಿಂಡರ್ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಾಮೆಂಟ್ ಮಾಡಿ. ಯಾರು ಸಿಲಿಂಡರ್ ಸಿಗ್ತಾ ಇಲ್ವೋ ಅವರು ಕಾಮೆಂಟ್ ಮಾಡಿ. ಕೆಲ್ಸಕ್ಕೆ ಒಂದ್ ಬ್ಯಾಸ್ ಇರ್ತ ಒಂದ್ ಅಡ್ರೆಸ್ ನೋಡ್ಬೇಕಂದ್ರೆ ಇವರೇ ಬಂದ್ಬಿಡ್ತಾರಪ್ಪ. ನಮ್ಮೂರಾಗ ಇತ್ತು ಗ್ಯಾಸ್ ಅಂತಾರ, ನಮ್ಮೂರಾಗ ಇದ್ ಅಂತಾರ, ಅದಂತಾರ. ಅಲ್ಲಿ ಬೇವ ಎಲ್ಲ ಊರಾಗ ಒಂದ ಅಂತಾರ. ಮತ್ ನಿಮ್ಮೂರಾಗ ಬೇರೆ ನಮ್ಮೂರಾಗ ಬೇರೆ ಅಂತಾರೇನೆ. ತಲೆ ಅಟ್ಟು ಬಿಡ್ತಾರಪ್ಪ ನಮ್ಮ ಅಕ್ಕ. ಅಲ್ಲ ಕೆಲ್ಸಕ್ಕೆ ಬಂದ್ರು ಟೈರ್ಡ್ ಆಯ್ತಾ, ಸ್ವಲ್ಪ ರೀಲ್ಸ್ ನೋಡಿ ನಗ್ಬೇಕಂದ್ರೆ ಬಂದು ಬಿಡ್ತಾರಪ್ಪ ತಲೆ ಆಡಕ್ಕ. ಗೈಸ್ ಇವಾಗ ನನ್ನ ಲೈಫ್ ಆ ಥರ ಆಗಿದೆ ಅಂದ್ರೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ಗೈಸ್, ನೋಡ್ಕೊಂಬನ್ನಿ. ನೇಮ್ ಲೈಫ್ ಆ ಥರ ಆಗಿದ್ರೆ ಕಮೆಂಟ್ ಮಾಡಿ. ಸೊ ಗಾಯ್ಸ್, ನನ್ಗಿರೋ ಏಜ್ಗೆ ಇವಾಗ ನಾನ್ ಬೆಟ್ಟದ ಮೇಲೋಗಿ ತಿರ್ಗಾಡ್ಬೇಕು, ಸುತ್ತಾಡ್ಬೇಕು ಅನ್ಸುತ್ತೆ. ಆದ್ರೆ ನಂಗಿರೋ ಕಮಿಟ್ಮೆಂಟ್ಸ್ ಸಾಲಗಳು ನೆನ್ಸ್ಕೊಂಡ್ರೆ ಅದೇ ಬೆಟ್ಟದ ಮೇಲಿಂದ ಎಗರುಡ್ಬೇಕು ಅನ್ಸುತ್ತೆ. ನೆನೆ ಬ್ಯಾಂಕ್ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ನಿಮ್ ಅಕೌಂಟ್ ಅಲ್ಲಿರೋ ಕಾಸನ್ನ ನೀವು ಜೋಬಲ್ಲಿ ಹಿಡ್ಕೊಬಹುದು, ಅದಕ್ಕೆ ಅಕೌಂಟ್ ಏನ್ ಬೇಕಾಗಿಲ್ಲ ಅಂತ ಅಂದ್ರು. ಮನೆಯವ್ರು ಹೇಳ್ತಾರೆ ಹುಡುಗಿರಿಂದ ದೂರ ಇರ್ಬೇಕಂತೆ, ಆದ್ರೆ ಮನೆಯವ್ರಿಗೆ ಏನ್ ಗೊತ್ತು ಹುಡುಗಿರೇ ನಮ್ಮಿಂದ ದೂರ ಇರ್ತಾರೆ ಅಂತ. ಹೋಗಕ್ ಮುಂಚೆ ಒಂದ್ ಮೋಟಿವೇಶನ್ ಇರ್ತೀನಿ, ಕೇಳಿಸ್ಕೊಳ್ಳಿ. ನೀವ್ ಇವತ್ ಕಷ್ಟದಲ್ಲಿರ್ಬೋದು, ಇಲ್ಲ ನಿಮ್ ಟೈಮ್ ಇವತ್ ಚೆನ್ನಾಗಿಲ್ದೇ ಇರ್ಬೋದು, ಆದ್ರೆ ಮುಂದೆ ಒಂದ್ ದಿವಸ ನಿಮ್ಗೆ ಇನ್ನೂ ಕಷ್ಟ ಬರ್ತೆ, ನಿಮ್ ಟೈಮ್ ಇನ್ನೂ ಚೆನ್ನಾಗಿರಲ್ಲ. ರೆಡಿ ಆಗಿರಿ. ನಡಿ ಮಚ್ಚ ಟ್ಯೂಷನ್ ಹೋಗೋಣ. ಸ್ಕೂಲ್ಗೆ ಯಾಕೆ ಬಂದಿಲ್ಲ ನೀನು? ಮ್ಯಾಥ್ಸ್ ಟೀಚರ್ ಇವತ್ತು ಟೆಸ್ಟ್ ಇತ್ತಲ್ಲ, ಅದಕ್ಕೆ ರಜಾ ಹಾಕ್ಬಿಟ್ಟು. ಮ್ಯಾಥ್ಸ್ ಸರೇ ಬಂದಿಲ್ಲ ಇವತ್ತು. ನಾಳೆ ಬರ್ತಾರಂತೆ, ನಾಳೆ ಟ್ಯೂಷನ್. ಇವತ್ತೆಲ್ಲ ಖಾಲಿ ಫುಲ್ ದಿವಸ ಆಟ ಆಡಿದೀವಿ. ಫುಲ್ ದಿವಸ ಆಟ ಆಡೋದ್ರ ಅಂದ್ರೆ ಅರ್ಧ ದಿವಸ, ಇನ್ನು ಅರ್ಧ ದಿವಸ ಫುಲ್ ಓದ್ಕೊಂಡಿರ್ತೀನಿ, ಅರ್ಧ ದಿವಸ ಮೂವಿ ಕರ್ಕೊಂಡು ಹೋಗಿ. ಮೂವಿಗೆಲ್ಲ ಯಾವಾಗಿಂದ ಕರ್ಕೊಂಡು ಹೋದ್ರು? ಅದೆಲ್ಲ ಬಿಡಿ, ಇವತ್ತು ಲಂಚ್ ಲಂಚ್ ಅಂತ ಇರ್ಲಿಲ್ಲ. ನರೇಂದ್ರ ಮೋದಿ ಸರ್ ಬಂದಿದ್ರು, ಅದಕ್ಕೆ ಸ್ಪೆಷಲ್ ಲಂಚ್ ಮಾಡಿಸಿದ್ರು. ಯಾಕೆ ಬಂದಿದ್ರು? ಅವ್ರೇನ್ ಬರ್ತಡೇ ಇವತ್ತು. ಲಾಸ್ಟ್ ಟೆರರಿಸ್ಟ್ ಅಟ್ಯಾಕ್ ಮಾಡ್ಬಿಟ್ಟು ಸ್ಕೂಲ್ಗೆ. ಮಚ್ಚ ಇದೆಲ್ಲ ಸ್ವಲ್ಪ ಜಾಸ್ತಿ ಕಾಪಾಡೋರು ಮಚ್ಚ. ನಾಳೆ ನಮ್ಗೆಲ್ಲ ಮೆಡಲ್ ಕೊಡ್ತಾರೆ. ಮಚ್ಚ ನೀನ್ ಬರ್ಲೇಬೇಡ, ಅಲ್ಲಿ ಸ್ಕೂಲ್ ಚೆನ್ನಾಗಿರುತ್ತೆ. ಅಲ್ಲ ಮಚ್ಚಿ, ಇವೊಂದು ಆಟ ಆಡೋಣ? ಸರಿ, ಏನಾಟ ಹೇಳು? ಈ ಆಟದಲ್ಲಿ ನನ್ನ ಹೆಸರು
ನಾನು ಅಂತ, ನಿನ್ನ ಹೆಸರು ನೀನು ಅಂತ. ಸರಿ. ಮುಂದೆ ಈಗ ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ, ಉತ್ತರ ಹೇಳ್ತಾ ಹೋಗ್ಬೇಕು. ಸರಿ. ತುಂಬಾ ಒಳ್ಳೆಯವ್ರು ಯಾರು? ನೀನು. ಲೌಡ ಯಾರು? ನಾನು. ಚೂತಿ ಯಾರು? ನಾನು. ಕರೆಕ್ಟ್. ಎಲ್ಲ ನೀನೆ. ಹೋಲಿಗಳೆಲ್ಲ ಚಪ್ರಿಗಳು ಆಡೋದಂತ ಆರಾಮಾಗಿ ಮನೆ ಕುತ್ಕೊಂಡು ಟಿವಿ ನೋಡ್ತಿದ್ದೆ. ನಮ್ಮಮ್ಮ ಬಂದ್ ಹೋಗಿ ಹಾಲ್ ತಗೊಂಬ ಅನ್ಬಿಟ್ರು. ಸರಿ, ನಾನು ಹೆಂಗು ಬಚ್ಚಿಟ್ಕೊಂಡು ಹೋಗೋಣ ಅಂತ ಹೋದೆ. ನೋಡಿದ್ರೆ ರೋಡಲ್ಲಿ ಯಾರು ಹೋಲಿನೇ ಆಡ್ತಾ ಇಲ್ಲ. ಸರಿ ಅಂತ ನಾನು ಹಂಗೆ ಪೀಸ್ ಆಗಿ ಮುಂದೆ ಹೋದೆ. ಎಲ್ಲಿದ್ರು ಗೊತ್ತಿಲ್ಲ ನಮ್ ಚಪ್ರಿ ಫ್ರೆಂಡ್ಸ್ ಸಡನ್ ಆಗಿ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಫುಲ್ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನನ್ಗೂ ಸೈಕ್ ಆಗೋಯ್ತು. ಅವ್ರ ಕಲರ್ ತಗೊಂಡು ಅವ್ರಿಗೆ ಹಾಕಿ ಹಾಲ್ ತರದ್ ಮರ್ಬಿಟ್ಟು ಇವಾಗ ಅವ್ರ ಜೊತೆ ಹೋಲಿ ಆಡ್ತಿದ್ದೆ. ನಮ್ ಫ್ರೆಂಡ್ ಮಾಲ್ ಮಹೇಶ್ ಬಂದ. ಕಲರ್ಸ್ ಖಾಲಿ ಆಗೈತೆ, ಬಾ ಹೋಗ್ ಕಲರ್ಸ್ ತಗೊಂಬ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ಎಣ್ಣೆ ಹಾಕ್ಸ್ಕೊಂಡ್ ಕರ್ಕೊಂಬಂದ್ಬಿಟ್ಟ. ಇವಾಗ ನಾನ್ ಫುಲ್ ಹೋಲಿ ಆಡ್ಬಿಟ್ಟು ಎಣ್ಣೆಲ್ ನಶೆ ಆಗಿ ನಮ್ಮನೆ ಮುಂದೆ ಹೋಗ್ಬಿಟ್ಟು ನನ್ನ ಹೆಸರು ನಾನೇ ಕುಗ್ತಾ ಇದೀನಿ. ಆಚೆ ಬಾರ ವಿಷಯ ಕಾಚ. ಸಡನ್ ಆಗಿ ನಮ್ಮಪ್ಪ ಆಚೆ ಬಂದ್ಬಿಟ್ರು. ನಮ್ಮಪ್ಪ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ. ಆಕಾಶ್ ಇಲ್ಲಪ್ಪ ಎಲ್ಲೋ ಹೋಗೋನೆ ಅಂದ್ರು. ಅದಕ್ ನಾನು ಸರಿ ಅಂಕಲ್ ಬಂದ್ರೆ ಹೇಳ್ಬಿಡಿ ಅಂತ ಹೇಳಿ ಮುಂದಕ್ಕೆ ಹೊಂಟೋದೆ. ಸ್ವಲ್ಪ ಮುಂದಕ್ಕೆ ಹೋಯ್ತಿದಂಗೆ ನನ್ ಚಪ್ರಿ ಫ್ರೆಂಡ್ಸ್ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ. ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನಾನು ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡ್ ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲಿಂದ ನನ್ನ ನೋಡ್ಬಿಟ್ಟು, ಆಕಾಶ್ ನೀನ್ ಹುಡ್ಕೊಂಡ್ ಯಾರೋ ನಿಮ್ ಫ್ರೆಂಡ್ ಬಂದಿದ್ದ ಕಣ, ಇಲ್ಲೇ ಮುಂದೆ ಹೋದ ನೋಡು ಅಂತ ಅಂದ್ರು. ಸರಿ ಅಂತ ಇವಾಗ ನಾನು ನನ್ನೇ ಹುಡ್ಕೊಂಡ್ ಮತ್ತೆ ಮುಂದಕ್ಕೆ ಹೋದೆ. ನನ್ ಚಪ್ರಿ ಫ್ರೆಂಡ್ಸ್ ಗೋಳಿ ಮಕ್ಳು ಏನ್ ಆಗೈತೋ ಗೊತ್ತಿಲ್ಲ. ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ಇವಾಗ ನಾನ್ ಮತ್ತೆ ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲ್ ನಿಂತ್ಕೊಂಡು, ಲೋ ಅಪ್ಪಿ ನೀನ್ ಹುಡ್ಕೊಂಡ್ ನಮ್ಮ ಮಗ ಹಿಂಗೆ ಮುಂದೆ ಹೋದ ನೋಡು ಅಂತ ಅಂದ್ರು. ನಾನ್ ಸರಿ ಅಂಕಲ್ ಅಂತ ಅನ್ಬಿಟ್ಟು ಇವಾಗ ನಾನು ಅಂದ್ರೆ ಆಕಾಶ್ ನನ್ನ ಕರಿಯಕ್ ಬಂದಿರೋ ಫ್ರೆಂಡ್ ಹುಡ್ಕೊಂಡ್ ಅಂದ್ರೆ ನನ್ನನ್ನೇ ನಾನೇ ಹುಡ್ಕೊಂಡ್ ಮುಂದಕ್ಕೆ ಹೋಗಿದ್ದೀನಿ. ಸೊ ಇವಾಗ ನಾನು ನನ್ನನ್ ಕರಿಯಕ್ ಬಂದಿರೋ ನನ್ನ ಫ್ರೆಂಡ್ ಹುಡ್ಕೊಂಡು ಹೋಗಿರೋ ನನ್ನನ್ನೇ ಆಕಾಶ್ ನಾನು ಇವಾಗ ಹುಡ್ಕೊಂಡು ಹೋಗ್ಬೇಕು. ಏನಮ್ಮ ಇವತ್ತು RCB ಅವರು ಇಷ್ಟು ಬೇಗನೆ ಸೋತ್ ಬಿಟ್ರು? ಸೋತ್ರೆ ಏನಾಯ್ತು? ಎಷ್ಟನೇ ಪ್ಲೇಸ್ ಅಲ್ಲಿ ಇದಾರೆ ಹೇಳು? ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. GT ಅವರು 5ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಆದ್ರೆ RCB ಸೋತಿದೆ ಅಂತ ಖುಷಿ ಪಡ್ತಾ ಇದಾರಲ್ಲ, ಅವರೆಲ್ಲ ಸೀಸನ್ ಇಂದಾನೇ ಆಚೆ ಇದ್ದಾರೆ. RCB ಕ್ರೇಜ್ ಹೆಂಗಿದೆ ಗೊತ್ತಾ? ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಯಾವುದೇ IPL ಮ್ಯಾಚ್ಗೆ 40,000 ಮೇಲೆ ಜನ ಸೇರಿಲ್ಲ. ಹೌದು. ಅದೇ ಇವತ್ತು RCB ಮ್ಯಾಚ್ಗೆ 90,000 ಜನ ಸೇರಿದ್ದಾರೆ. ಇದು RCB ಕ್ರೇಜ್ ಅಂದ್ರೆ. ಅಮ್ಮ, ಇದು ಅಂಕಲ್ ಮಕ್ಕಳಿಗೆ ಗೊತ್ತಿಲ್ಲ. ಅಕ್ಕ ನೀ ಊಟ ಮಾಡಿದಿ? ಇನ್ನ ಇಲ್ಲಲೇ. ಯಾಕೆ ಮಾಡಿಲ್ಲ ಅಕ್ಕ ಇನ್ನು? ಇನ್ನ ನಿಮ್ ಮಾಮ ಬಂದಿಲ್ಲಲೇ. ಅಬ್ಬಾ ಫುಲ್ ಲವ್ ಆಗೈತಿ ಮಾಮನ್ ಮೇಲೆ. ನಿಂಗೇನ್ ಗೊತ್ತಾಗ್ತದಲೇ, ಸಿಂಗಲ್ ನಾಯಿ. ಹಲೋ ಮಚ, ನಾನು ಬಿಲ್ಡಿಂಗ್ ಮೇಲಿಂದ ಎಗ್ರು ಬಿದ್ದು ಸಾಯ್ತೀನಿ ಮಚ. ಯಾಕೋ ಲೌಡ ಏನಾಯ್ತಾ? ಈ ಮಿಂಡು ಹುಟ್ಟಿ ಲೈಫಲ್ಲಿ ನಾನು ಬದುಕಕ್ಕಾಗಲ್ಲ ಮಚ. ಬೋಳೆ ಮಗನೆ, ಅದೇನಾಯ್ತು ಅಂತ ಮೊದ್ಲು ಹೇಳ್ಬಿಟ್ಟು ಸಾಯಿ. ಜೇಬಲ್ಲಿ ₹1 ಕೂಡ ಇಲ್ಲ, ಮನೆಯಲ್ಲಿ ಮರ್ಯಾದೆ ಕೂಡ ಕೊಡ್ತಾ ಇಲ್ಲ. ಇನ್ನು ನಾನ್ ಬದುಕಿದ್ದು ವೇಸ್ಟ್ ಮಚ. ಲೌಡೆ ಫಸ್ಟ್ ನಾನ್ ಹೇಳದ್ ಕೇಳು, ನನ್ನ ಸಾಯೋದ್ರಿಂದ ತಡಿಬೇಡ ಮಚ ಪ್ಲೀಸ್. ಬೋಳೆ ಮಗನೆ, ನೀನ್ ಸಾಯಿ, ಬೇಡ ಅಂದವ್ರು ಯಾರು? ಸಾಯಕ್ಕಿಂತ ಮುಂಚೆ ನಿಂದ ಐಫೋನ್ ಇದೆಯಲ್ಲ, ಅದನ್ನ ಅಲ್ಲೇ ಇಟ್ಬಿಡ್ ಸಾಯಿ. ನನ್ ಮೊಬೈಲ್ ಡಿಸ್ಪ್ಲೇ ಹೋಗಿದೆ, ಅದನ್ನ ಯೂಸ್ ಮಾಡ್ಕೊತೀನಿ ನಾನು. ಮೋಸ ಮಾಡೋರ್ಗಿಂತ ಮೋಸ ಹೋಗೋನ ಅಪರಾಧಿ ಅಂತ ನೀವು ಹೇಳ್ತಾ ಇದ್ರಿ. ನಾವು ಮೋಸ ಹೋಗ್ಬಿಟ್ವಿ.